ವೆಂಕಟ ಸಾಹೇಬರು ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತ ಕೋಟಾದಲ್ಲಿ ಸತತವಾಗಿ 4ನೇ ಬಾರಿ ಆಯ್ಕೆಯಾಗಿದ್ದಾರೆ. ಏಕೈಕ ವ್ಯಕ್ತಿ ಅಂದರೆ ವೆಂಕಟ ಸಾಹೇಬರು ಒಬ್ಬರೇ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಅವರ ಅವಧಿಯಲ್ಲಿ ಏನು 3 ವರ್ಷ ಸಿದ್ದರಾಮಯ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಓಡಾಡಳಿತ ಹಾಗೂ ಹತ್ತು ಸಚಿವರಾಗಿದ್ದರು. ಅವರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಬೀದರ್ಗೆ ಅವರು ಕೊಟ್ಟಿದ್ದಾರೆ. ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಬೀದರ್ ನಗರಸಭೆಗೆ ಏನು ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೇರಿಸ್ಯಾರ. ಹಾಗೂ ಏನು ಬೀದರ್ನಲ್ಲಿ ಏನು ಬಾಲ್ಕಿ ತಾಲೂಕಾ, ಹುಮ್ನಾಬಾದ್ ತಾಲೂಕಾ, ಸುರಗುಪ್ಪ ಔರಾದಿ ಏನು ಪಟ್ಟಣ ಪಂಚಾಯತಿಯಿಂದ ಪುರಸಭೆಯಿಂದ ಮತ್ತೆ ನಗರಸಭೆ ಏನು ಮಾಡಿದಾರ, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದಾರ. ತಾವು ನೋಡ್ತಾ ಬಂದಿದ್ರಿ ಎಲ್ಲರೂ. ಮತ್ತು ಅವರಲ್ಲಿ ಯಾವುದೇ ರೀತಿಯಾದ ಯಾವುದೇ ಜಾತಿ ಭೇದನೂ ಇಲ್ಲ. ಎಲ್ಲ ಸಮುದಾಯದವರಿಗೆ ಒಂದೇ ರೀತಿಯಾಗಿ ಕಾಣುತ್ತಾ ಬಂದಾರೆ. ಮತ್ತು ಅವರು ಸಚಿವರಾಗಿದ್ದರೂ ಕೂಡ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಬೀದರ್ನ ಎಲ್ಲ ಸಂಘಟನೆ ಹಾಗೂ ಎಲ್ಲ ಸಮುದಾಯದ ಪರವಾಗಿ ಮತ್ತೆ ಅವರಿಗೆ 2ನೇ ಸತಿ ಇವಾಗ ಅವರಿಗೆ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ಕೊಡಬೇಕು. ಒಟ್ಟರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿನೂ ಆಗುತ್ತಾ, ಜೊತೆಲಿ ಬೀದರ್ ಜಿಲ್ಲೆಯೂ ಕೂಡ ಅಭಿವೃದ್ಧಿ ಆಗ್ತದಂತ ನಾನು ಹೇಳ. ಮುಖಂಡರುಗಳು ಸನ್ಮಾನ್ಯ ಶ್ರೀ ವೆಂಕಣ್ಣ ಅವರ ವಿಷಯದಾಗ ಮತ್ತು ಅವರ ಪರವಾಗಿ ಅಪಾರ ಪ್ರೀತಿ ಇಟ್ಕೊಂಡು ತಮ್ಮ ಒತ್ತಾಯ ಸರ್ಕಾರಕ್ಕೆ ಮಾಡಿದ್ದಾರೆ. ಈ ನಮ್ಮ ಬೀದರ್ ಜಿಲ್ಲೆಗೆ 2ನೇ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಟ್ಟಿದ್ದ ಸಲುವಾಗಿ ನಮ್ಮ ಬೀದರ್ ಜಿಲ್ಲೆ ಎಲ್ಲ ನಾಗರಿಕರ ವತಿಯಿಂದ ನಾವು ಸರ್ಕಾರಕ್ಕೆ ಧನ್ಯವಾದ ತಿಳಿಸುತ್ತೇವೆ. ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸುವಂಥ ಕೆಲಸ ಈ ಕಲ್ಯಾಣ ಕರ್ನಾಟಕದಲ್ಲಿ ಆಗಿದೆ. ಸಂಸದರಾಗಿರ್ಬೋದು, MLAಗಳಾಗಿರ್ಬೋದು, ಅತಿ ಹೆಚ್ಚಿನ ಒಂದು ಸಂಖ್ಯೆ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದೀವಿ. ಜೊತೆಯಲ್ಲಿ ಈಗ ನಮ್ಮ ಬೀದರ್ ಭಾಗದಲ್ಲಿ 2009ರಿಂದ ನಿರಂತರವಾಗಿ ನಮ್ಮ ವೆಂಕಟ ಸಾಹೇಬರು ಗೆಲ್ಕೊತ ಬಂದು ಸಾಮಾಜಿಕ ಕೆಲಸಗಳು ಮತ್ತು ಬೀದರ್ ನಗರದ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಮಾಡಿದ್ದಾರೆ. ಇನ್ನು 3 ವರ್ಷದ ಅವಧಿಯಲ್ಲಿ ಸುಮಾರು ಕೋಟಿ ಅಂದ್ರೆ ಸುಮಾರು ಒಂದು 10,000 ಕೋಟಿ ಮೇಲ್ಪಟ್ಟು ಗ್ರ್ಯಾಂಟ್ ತಂದು ಈ ನಗರ ಮತ್ತು ಬೀದರ್ ಜಿಲ್ಲೆಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇನ್ನೂ ಕೆಲಸಗಳು ಪ್ರಗತಿಯಲ್ಲಿವೆ. ಇನ್ನೂ ಕೆಲಸಗಳು ಕೆಲವು ಆರಂಭವಾಗಿವೆ, ಇನ್ನು ಸ್ವಲ್ಪ ಆರಂಭ ಆಗಬೇಕಾಗಿದೆ. ಈಗ ನಮ್ದೇನು ಸರ್ಕಾರದ ಒತ್ತಾಯ ಏನಪ್ಪ ಅಂದ್ರೆ, ಅಲ್ಪಸಂಖ್ಯಾತರ ಒಂದು ಓದಿದೆ ಅಥವಾ ಅಲ್ಪಸಂಖ್ಯಾತರ ಗುಂಪಿದೆ, ಅದರ ಗಮನದಲ್ಲಿರಿಸಿಕೊಂಡು ನಾವು ಕಲ್ಯಾಣ ಕರ್ನಾಟಕದಾಗ ಅಲ್ಪಸಂಖ್ಯಾತರ ವಿಷಯ ಬಂದಾಗ ನಮ್ಮ ವೆಂಕಟ ಸಾಹೇಬ್ರಿಗೆ ನೀವು ಮಂತ್ರಿಮಂಡಲ ತಗೋಬೇಕಾಗಿ ಇಡೀ ನಮ್ಮ ಬೀದರ್ ಅವ್ರ ಕ್ಷೇತ್ರವೇ ಆಗಿರ್ಬೋದು ಮತ್ತು ಬೀದರ್ ಜಿಲ್ಲೆಯನ್ನು ಕೂಡ ನಾವು ಈ ಒಂದು ಪತ್ರಿಕೆ ಮುಖಾಂತರ, ಈ ಒಂದು ವೇದಿಕೆ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಲಾಸ್ಟ್ ಸಿದ್ದರಾಮಯ್ಯ ಸರ್ಕಾರದಾಗ 3 ವರ್ಷದ ಅವಧಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಮತ್ತು ವೆಂಕಣ್ಣ ಸಾಹೇಬರು ಜೋಡೆತ್ತಿನ ಯಾವ ಟೈಪ್ ಜೋಡೆತ್ತುಗಳು ಇರ್ತಾವ ಆ ಟೈಪ್ ತುಂಬ ಶ್ರಮ ಮಾಡಿ ನಮ್ಮ ಬೀದರ್ ಜಿಲ್ಲೆಯ ಒಂದು ಅಭಿವೃದ್ಧಿ ಒಂದು ಮಾಡುವಂಥ ಮೂಲಕ ಎಲ್ಲ ಸಮಾಜದ ಎಲ್ಲ ಜನರಿಗೆ, ಎಲ್ಲ ಸಮಾಜದ ವರ್ಗಗಳಿಗೆ ಮೇಲಂತವೆಲ್ಲ ಕೆಲಸ ಇಬ್ಬರು ಕೂಡ ಮಾಡಿದ್ದಾರೆ. ಅದೇ ರೀತಿ ಮುಂದೂ ಕೂಡ ಈಗ ನಮ್ಮ ಈಶ್ವರ್ ಖಂಡ್ರೆ ಜೊತೆಯಲ್ಲೇ ವೆಂಕಟ ಸಾಹೇಬರಿಗೂ ಕೂಡ ಸಚಿವ ಸಂಪುಟದಲ್ಲಿ ತಗೋಬೇಕಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಈಗ ನೂತನವಾಗಿ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ ಶ್ರೀ DK ಶಿವಕುಮಾರ್, ಹಿಂದಿನ ಮುಖ್ಯಮಂತ್ರಿ ಆಗಿರುವ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಈ ನಮ್ಮೆಲ್ಲರ ವತಿಯಿಂದ ನಾವು ಈ ಮೂಲಕ ಒತ್ತಾಯ ಮಾಡಬೇಕು. सभी पेपर वीडियो सभी वर्दीगार, मेरा नाम दिगंबर मडिवाल, मैं मडिवाल समाज के डिस्ट्रिक्ट प्रेसिडेंट और मैं स्टेट के मडिवाल संघ के कार्याध्यक्ष हूँ मैं, और यहाँ महानगर पालिका सदस्य हूँ मैं। अभी बीदर सिटी में 4 बार हमारा सचिव रहीम खान साहब ने जब पिछले ने मिनिस्टर थे बहुत अच्छे बीदर सिटी में काम करे सो है। अभी लोग क्या है सचिव स्थान रहने से बहुत लोग तकलीफ में हैं। क्यों बोलो तो बीदर सिटी हमारा 4 बार रहीम खान साहब MLA बनने से और ऐसे सिटी बने कोई भी
बीदर में नंबर 1 सिटी बनने वाला बहुत हजारों करोड़ रुपए लाके और रोड है, नाली है, इलेक्ट्रिकल सिटी है, क्या भी है, पूरा नौकर गरीब लोगों को, युवक लोगों को नौकर दिए, लेडीजों को हुद्दे दिए, सब बहुत अच्छे अच्छे काम ने हमारे माननीय रहीम खान साहब ने करे। इसलिए हमारा DK शिव कुमार क्या हमारे CM हो गए कर्नाटक के, उनको एक ही रिक्वेस्ट है, हमारे संगठन है, अभी मडिवाल समाज है, हरड़े समाज है, कुंभार समाज है, पूरे सविता समाज है, हर समाज संगठन वाले आज आके हमारे स्टेटमेंट एक ही है, आने वाले सेकेंड राउंड में हमारे मिनिस्टर रहीम खान साहब को सचिव स्थान देना है, नहीं दिया तो हम होराट करके उनको जब तक सचिव नहीं स्थान आगे वाला नहीं देते, हम सभी स्टार्ट करके रोड रास्ता रोक के हम 100% उनको स्टार्ट करने वाले रेडी है। इसलिए क्या है, सभी हमारा कर्नाटक कांग्रेस पक्ष से ऊपर हमारे राहुल गांधी ने साहब और सोनिया गांधी, हमारे DK शिव कुमार CM ने, सबको मैं एक रिक्वेस्ट कर रहे हैं, मनवी कर रहे हैं, आने वाले दिनों में किसी कंडीशन से हमारा मिनिस्टर रहीम खान साहब को सचिव स्थान नहीं देने तक छोड़ने वाला नहीं है, और देते बिल्कुल भरोसा है, मगर आने वाले दिनों में हम 10 दिन 15 दिन 1 महीने के अंदर हमारे साहब को मिनिस्टर देना बोल के हम रिक्वेस्ट मनवी करता हूँ। जय हिंद, जय कर्नाटक। मेरा नाम दिगंबर मडिवाल और महानगर पालिका सदस्य हूँ।